ಮೈಸೂರು ಬೋಂಡ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸಂಜೆ ಹೊತ್ತು ಟೈಮ್ ಆಯಿತು ಅಂದರೆ ಈ ರೋಡ್ ಸೈಡಲ್ಲಿ ಮತ್ತು ಈ ಹೋಟೆಲ್ಗಳಲ್ಲಿ ಸಂಜೆ ಟೈಮಲ್ಲಿ ಕೊಡುವಂತಹ ಮೈಸೂರು ಗೋಲಿ ಬಜ್ಜಿ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತ್ ಮತ್ತು ಸ್ಪಾಂಜಿಯಾಗಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಸ್ನೇಹಿತರೆ. ತುಂಬಾ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಕ್ವಲ್ ಆಗಿ 1 ಕಪ್ ಆಗುವಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಮೊಸರು ಹಾಕ್ಕೊಳ್ಳೋಣ. ನಂತರ ಅದೇ ಬೌಲಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಮೊದಲು ನಾವು 2 ಕಪ್ಪು ಮೈದಾ 1 ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀವಲ್ವ, ಅದನ್ನು ಚೆನ್ನಾಗಿ ಹೊಂದ್ಕೊಳ್ಬೇಕು. ಮೊಸರು ಮತ್ತು ಆ ಹಿಟ್ಟು ಕಂಪ್ಲೀಟಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡೋದು ಬೇಡ. ಇವಾಗ ಕಂಪ್ಲೀಟಾಗಿ ಅದು ಮಿಕ್ಸ್ ಆದಮೇಲೆ ಅದೇ ಬೌಲಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹೋಟೆಲ್ಗಳಲ್ಲಿ ಕಂಪ್ಲೀಟಾಗಿ ಮೊಸರನ್ನ ಮಿಕ್ಸ್ ಮಾಡೋದಿಲ್ಲ ಸ್ನೇಹಿತರೆ, ತುಂಬಾ ಹುಳಿ ಬಂದ್ಬಿಡುತ್ತೆ. ಕಂಪ್ಲೀಟಾಗಿ ನಾವು ಮೊಸರಿಂದನೇ ಹಿಟ್ಟನ್ನು ಕಲಿಸ್ಬಿಟ್ರೆ ಏನಾಗುತ್ತೆ, ತುಂಬಾ ಹುಳಿ ಬಂದ್ಬಿಡುತ್ತೆ. ಅದಕ್ಕೇ ಈ ರೀತಿ 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡು ನಂತರ ಈ ರೀತಿ ನೀರಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಆವಾಗ ಕರೆಕ್ಟಾಗಿ ಒಂದು ಮಿನಿಮಮ್ ಆಗಿರುವಂಥ ಟೇಸ್ಟ್ ಸಿಗುತ್ತೆ. ಈ ರೀತಿ ಕೈಯಲ್ಲಿನ ಮೇಲಿಂದ ತಳಗೆ ತಳಗಿಂದ ಮೇಲೆ ಮಾಡ್ಕೊಳ್ತಾ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಈ ಹಿಟ್ಟು ಈ ಬೆಣ್ಣೆ ಮುದ್ದೆ ಥರ ಕಾಣಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ನಮಗೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಕರಿಕಾಳು, ಲವಂಗ ನಾವೇನು ಬೇಕಾದಾದರೂ ಹಾಕ್ಕೊಳ್ಬೋದು. ನಾನು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು 1 ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಇದನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು 30 to 1 ಅವರ್ ಬಿಟ್ಟರೂ ಕೂಡ ಒಳ್ಳೆಯದೇ. ಟೈಮ್ ಇಲ್ಲ ಅಂದರೆ 1 ಹಾಫ್ ಅನ್ ಆದರೂ ಕೂಡ ನಡೆಯುತ್ತೆ. ಏನು ಟೇಸ್ಟ್ ಏನು ಅಷ್ಟೊಂದು ಡಿಫ್ರೆನ್ಸ್ ಏನು ಬರೋದಿಲ್ಲ. 1 ಅವರ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಹಿಟ್ಟು ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಕಂಪ್ಲೀಟಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಅತಿಯಾಗಿ ಗಟ್ಟಿನೂ ಅಲ್ಲ, ಅತಿಯಾಗಿ ಅಳುಕೂ ಅಲ್ಲ, ಆ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈ ನೀರು ಥರ ಹಿಟ್ಟೆಲ್ಲ ಇರಬಾರ್ದು. ಸ್ವಲ್ಪ ಗಟ್ಟಿಯಾಗಿದ್ದರೂ ಪರವಾಗಿಲ್ಲ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇದನ್ನು 1 ಅವರ್ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡ್ತೀನಿ. ಚಟ್ನಿ ಮಾಡೋದು ಯಾವ ರೀತಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಈ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. 1 ಬೌಲ್ ಆಗೋಷ್ಟು ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, 1-2 ಬೆಳ್ಳುಳ್ಳಿನ ಹಾಕ್ಕೊಂಡು 1-2 ಸ್ಪೂನ್ ಆಗುವಷ್ಟು ಪುಟಾಣಿ, ಹಾಗೆ ಹುರಿದು ಇಟ್ಕೊಂಡಿರುವಂತಹ 1-2ರಿಂದ 3 ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ, ಹಾಗೆ 1/2 ಸ್ಪೂನ್ ಆಗುವಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ. ಅತಿಯಾಗಿ ಸ್ವಲ್ಪ ಇದನ್ನು ಗಟ್ಟಿಯಾಗಿ ರುಬ್ಕೊಂಡು ಬರೋಣ. ಈ ರೀತಿ ಗಟ್ಟಿ ಚಟ್ನಿನೇ ಕೊಡೋದು ಹೋಟೆಲ್ಗಳಲ್ಲಿ ಆಗಿರ್ಬೋದು, ಈ ರೋಡ್ ಸೈಡಲ್ಲಿ ಆಗಿರ್ಬೋದು, ಈ ಗಟ್ಟಿ ಚಟ್ನಿನೇ ಕೊಡೋದು. ಈ ರೀತಿ ಸ್ವಲ್ಪ ಗಟ್ಟಿನೂ ಅಲ್ಲ, ಸ್ವಲ್ಪ ಅಳುಕನೂ ಅಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇವಾಗ ಹಿಟ್ಟು ಕಂಪ್ಲೀಟಾಗಿ ನೆಂದಿದೆ. ಇವಾಗ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಶುದ್ಧ ಕಡಲೆ ಎಣ್ಣೆನ ಬಳಸಿದ್ದೀನಿ ಸ್ನೇಹಿತರೆ. ಅದಕ್ಕೆ ಆ ಕಲರ್ ಇದೆ ಎಣ್ಣೆ, ಅದನ್ನೇನು ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ಒಂದೊಂದು ಬೋಂಡಾನ ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ಶೇಪ್ ಏನಾದರೂ ಹಾಳಾದರೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಸ್ನೇಹಿತರೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮೈಸೂರು ಬೋಂಡ ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಫ್ರೈ ಮಾಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವಾಗಿಬಿಟ್ಟಿರುತ್ತೆ. ಒಂದು ಸೈಡ್ ನಿಂದ್ರೋದೇ ಇಲ್ಲ, ಆ ರೀತಿ ರೋಲ್ ಆಗ್ತಾ ಇರುತ್ತೆ. ಬಟ್ ಪರವಾಗಿಲ್ಲ, ನಾವು ಟೈಮ್ ತೊಗೊಂಡು ಚೆನ್ನಾಗಿ 2 ಸೈಡು ಈ ರೀತಿ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಬಣ್ಣ ಬಂದರೆ ಪರ್ಫೆಕ್ಟಾಗಿ ನಾವು ಮಾಡಿರುವಂತಹ ಮೈಸೂರು ಗೋಲಿ ಬಜ್ಜಿ ರೆಡಿಯಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇದನ್ನು ಎಣ್ಣೆಲಿ ಹಾಕಿದ ಮೇಲೆ ಹೆಚ್ಚು ಬೇಯಲಿಕ್ಕೇನು ಟೈಮ್ ತೊಗೊಳ್ಳೋದಿಲ್ಲ ಸ್ನೇಹಿತರೆ, ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಹಾಕಿದ ಸೆಕೆಂಡಲ್ಲೇ ಹಿಟ್ಟು ಚೆನ್ನಾಗಿ ಉಬ್ಬಿ ರೌಂಡಾಗಿ ಆಗಿಬಿಡುತ್ತೆ ಸ್ನೇಹಿತರೆ, ಅಷ್ಟು ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ಮೈಸೂರು ಗೋಲಿ ಬಜ್ಜಿ. ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಸ್ನೇಹಿತರೆ ಯಾವ ರೀತಿ ಬಂತು, ಹಾಗೆ ನೀವು ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ. ಇದು ಪಕ್ಕಾ ಹೋಟೆಲ್ ಸ್ಟೈಲ್ ರೆಸಿಪಿ ಅಂತಲೇ ಹೇಳ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ ಟೇಸ್ಟು. ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಅದಕ್ಕೆ ಈ ಕಡಲೆಕಾಯಿ ಚಟ್ನಿ ಮತ್ತು ಒಂದು ಸ್ವಲ್ಪ ಕೆಂಪು ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ಇವಾಗ ನಾನು ಮುರಿದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದನೇ ನೋಡ್ತಾ ಇರ್ಬೋದು ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಂತ. ನೋಡ್ತಾ ಇರ್ಬೋದು ಒಳಗಡೆ
ಕಟ್ ಮಾಡಿದರೆ ಯಾವ ರೀತಿ ಗೋಲಿ ಆಕಾರದಲ್ಲಿ ತೂತ ತೂತ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಬಾಯ್.